ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ಇದೀಗ ಸರ್ಕಾರದ ವತಿಯಿಂದ ಒಂದು ಕರ್ನಾಟಕ ಸರ್ಕಾರದ ನಡವಳಿಕೆಗಳು ಎಂಬಂತೆ ಒಂದು ಅಧಿಸೂಚನೆ ಹೊರಬಿದ್ದಿದೆ. 2022ರ ಅಧಿನಿಯಮದಲ್ಲಿ ಏನಾಗಿತ್ತು ಅಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಹೆಚ್ಚು ಮಾಡಿತ್ತು. ಅದೀಗ ಹೈಕೋರ್ಟಲ್ಲಿ ದಾವೆ ಇರೋದ್ರಿಂದ ನೇಮಕಾತಿ ಪ್ರಕ್ರಿಯೆಗಳನ್ನು ಮುಂದುವರಿಸಲು ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಮತ್ತು ಮುಂದೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ವಿ ಎಂಬಂತೆ ಕುರಿತಂತೆ ಒಂದು ಅಧಿಸೂಚನೆಯನ್ನು ಇದೀಗ ಹೊರಡಿಸಲಾಗಿದೆ. ಮೇಲೆ ತಿಳಿದಂತೆ ಏನು 17% ಮತ್ತು 7%ಗೆ ಮೀಸಲಾತಿಯನ್ನು ಹೆಚ್ಚಿಸಲಾಗಿತ್ತು. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನುಕ್ರಮವಾಗಿ ಹೆಚ್ಚಿಸಲಾಗಿತ್ತು. ಮತ್ತು ಅದನ್ನು 100 ಬಿಂದುಗಳಿಗೆ ಪರೀಕ್ಷಿತ ರೋಸ್ಟರನ್ನು ಕೂಡ ನಿಗದಿಪಡಿಸಲಾಗಿತ್ತು. ನೆಕ್ಸ್ಟ್ 2023ರಲ್ಲಿ ಎಲ್ಲ ಅಂದರೆ ರೋಸ್ಟರ್ ಬಿಂದುವಿನಲ್ಲಿ ಪ್ರತಿಯೊಂದು ವರ್ಗಕ್ಕೂ ಕೂಡ ರೋಸ್ಟರನ್ನು ನಿಗದಿಪಡಿಸಿ ಆದೇಶಿಸಲಾಗಿತ್ತು. ಕೆಲವು ಮೇಲ್ಕಂಡ ಆದೇಶಗಳಲ್ಲಿ ಏನೇನಾಗಿದೆ ಹಿಂದ್ಗಡೆ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಮತ್ತು ಇತ್ತೀಚೆಗೆ ಆದಂತಹ 17% ಮೀಸಲಾತಿ ಉಪಜಾತಿ ವರ್ಗೀಕರಣ ಅಂದರೆ ಒಳ ಮೀಸಲಾತಿ ವರ್ಗೀಕರಣ ಆಗಿತ್ತು. ಆ ಒಳ ಮೀಸಲಾತಿ ವರ್ಗೀಕರಣವನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ. ಏನು 665 ಏನು ಇದ್ದಿತ್ತು ಅದರ ಆದೇಶವನ್ನು ಅಂದರೆ 25/8/2025ರ ಆದೇಶದಲ್ಲೂ ಕೂಡ ಇದನ್ನು ತಿಳಿಸಲಾಗಿತ್ತು. ಇನ್ನು 3/9/2025ರಲ್ಲಿ ಹೊಸ ರೋಸ್ಟರ್ ಬಿಂದು ರಚನೆಯಾಗಿತ್ತು. ನೆಕ್ಸ್ಟ್ ಅದಾದ ನಂತರ ದಿನಾಂಕ 27/1/2025ರಲ್ಲಿ ಈ ಕೆಳಗಿನಂತೆ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ನೀಡಿರುತ್ತೆ. ಮಧ್ಯಂತರ ಆದೇಶವನ್ನು ಇಲ್ಲಿ ನೀಡಲಾಗೈತೆ, ಅದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗೈತೆ. ಹಾಗಾಗಿ ಈ ಮಾನ್ಯ ಉಚ್ಚ ನ್ಯಾಯಾಲಯವು ಮೇಲಿನಂತೆ ನೀಡಿರುವ ಮಧ್ಯಂತರ ಆದೇಶದಾಗಿ ಹಲವಾರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ಹಾಗಾಗಿ ಹುದ್ದೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಏನೆಲ್ಲ ಅನುಸರಿಸಬೇಕು, ಯಾವ ರೀತಿ ನೀವು ಅನುಸರಿಸಬೇಕು ಎಂಬುದನ್ನು ಕುರಿತು ಇಲ್ಲಿ ಹೇಳಲಾಗಿದೆ. ನೀವು 26/1995ರ ಅನ್ವಯ ಮೀಸಲಾತಿ ಪ್ರಮಾಣವನ್ನು ಶೇಕಡ 50ಕ್ಕೆ ಇಳಿಸಲಾಗಿತ್ತು. ನೇಮಕಾತಿ ಅಧಿಸೂಚನೆಗೊಳಿಸಲು ಆಯ್ಕೆ ನೇಮಕಾತಿ ಪ್ರತಿಗಳಿಗೆ ಸೂಚಿಸಲಾಗಿದೆ. ಅದರ ಅನ್ವಯ 28/12/2022ರ ಆದೇಶದಲ್ಲಿ ಗೊತ್ತುಪಡಿಸಿದ ರೋಸ್ಟರ್ನಲ್ಲಿ ಯಾವ ಬಿಂದುವಿನಲ್ಲಿ ನಿಲ್ಲಿಸಲಾಗಿತ್ತೋ ಅದರ ಮುಂದಿನ ರೋಸ್ಟರ್ ಬಿಂದುವಿಗೆ ಸರಿಸಮವಾಗಿ, ಅಂದರೆ ಈಗ 100 ಹುದ್ದೆಗಳನ್ನು ಕಾಲ್ ಮಾಡಿದ್ರೆ 50 ಹುದ್ದೆಗಳೇನಾಗಿದ್ರೆ ಸ್ಟಾರ್ಟ್ ಆಗಿದ್ರೆ 51ನೇ ಹುದ್ದೆಯಿಂದನೇ ನೀವು ಪ್ರಾರಂಭ ಮಾಡಿ. ಅಂದರೆ ಒಂದು ಇಲಾಖೆಯಲ್ಲಿ 100 ಹುದ್ದೆಗಳು ಸ್ಟಾರ್ಟ್ ಆಗಿರುತ್ತೆ. ಅದರಲ್ಲಿ 50 ಹುದ್ದೆಗಳು ಕಾಲ್ ಮಾಡಿರ್ತೀವಿ. 52ನೇ ಹುದ್ದೆ ಏನಿದೆ ಅಂತ ನೋಡೋದು. ಅಂದರೆ 52ನೇ ಹುದ್ದೆ ಏನಾದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಯಾವ ರೋಸ್ಟರ್ ಬಂದು ನಿಂತಿತ್ತು ಎಂದು ನೋಡಿಕೊಂಡು ಅದ್ರ ಮುಂದಕ್ಕೆ ಕಾಲ್ ಮಾಡಿ ಎಂಬ ಮಾಹಿತಿಯನ್ನು ಇದರಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಮಧ್ಯಂತರ ಆದೇಶಕ್ಕಿಂತ ಹಿಂದೆ ನೇಮಕಾತಿ ಅಧಿಸೂಚನೆ ಹೊರಡಿಸಿರುವ ಪ್ರಕರಣಗಳನ್ನು ಯಥಾಪ್ರಕಾರ ಮುಂದುವರಿಸಿ ಅಂತಿಮಗೊಳಿಸುವುದು. ನೇಮಕಾತಿ ಆದೇಶದಲ್ಲಿ ಸ್ಪಷ್ಟವಾಗಿ ಏನು ಬರೀಬೇಕು ಅಂದರೆ, ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಎಂದು ಶರವನ್ನು ದಾಖಲಿಸಿ ನೇಮಕಾತಿಯನ್ನ ಪತ್ರವನ್ನು ವಿತರಿಸತಕ್ಕಂಥದ್ದು. ಈಗೇನು ಮಾಡಬೇಕು ಅಂದರೆ 8/3/2023ರ ರೋಸ್ಟರ್ ಬಿಂದುವಿನ ಪ್ರಕಾರ ನೀವು ನೇಮಕಾತಿಯನ್ನು ಪ್ರಾರಂಭ ಮಾಡಿ. ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳು ಮುಂದಿನ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗಳಲ್ಲಿ ಶೇಕಡ 6ರಷ್ಟು ಅಂದರೆ ಪರಿಶಿಷ್ಟ ಜಾತಿಗೆ 2 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳನ್ನು ಕಾಯ್ದಿರಿಸತಕ್ಕಂಥದ್ದು. ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳು ನೇಮಕಾತಿ ಪ್ರಾಧಿಕಾರಗಳು ಮುಂದಿನ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗಳಲ್ಲಿ, ಅಂದರೆ ಯಾವ ಮುಂದಿನ ಅಂತ ಯಾವ ಡೇಟಿಂದ ಅಂತ ಹೇಳಿಲ್ಲ ಇಲ್ಲಿ. ಇದು ಒಂದು ಪ್ರಾಬ್ಲಮ್ ಆಗುವ ಮತ್ತೆ ಇದು ಕೋರ್ಟ್ ಕೇಸು ಹೋಗುವಂತಹ ಒಂದು ಸಾಧ್ಯತೆ ಇದೆ. ಏಕೆಂದರೆ ಇದು ನಾನು ನೆನ್ನೆಲೆ ನಿಮ್ಗೆ ಹೇಳಿದೆ, ಮಂಜುಶ್ರೀ ವರ್ಸಸ್ ಆಂಧ್ರ ಪ್ರದೇಶದ ಕೇಸಲ್ಲಿ ಸೇಮ್ ಇದೇ ರೀತಿ ಆಗಿದೆ. ಹಾಗಾಗಿ ನೇಮಕಾತಿ ಆಗ್ತಕ್ಕಂತಹ ಬೆಳವಣಿಗೆಗಳಲ್ಲಿ ಇದು ಒಂದು ಕೊಕ್ಕೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಮತ್ತೆ ನೇಮಕಾತಿ ಹಿಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. 6ರಷ್ಟು 4 ಹುದ್ದೆಗಳನ್ನು ಕಾಯ್ದಿರಿಸ್ತಕ್ಕಂಥದ್ದು. ನೆಕ್ಸ್ಟ್, ಮುಂದುವರೆದು ಖಾಲಿ ಇರುವ ನೇರ ನೇಮಕಾತಿಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ, ಅಂದರೆ ಈ ಮಾರ್ಚ್ ತಿಂಗಳೊಳಗಡೆ ನೇಮಕಾತಿ ಅಧಿಸೂಚನೆಗಳನ್ನು ಹೊರಡಿಸುವಂತೆ ಎಲ್ಲ ಇಲಾಖೆಗಳಿಗೆ ಮತ್ತು ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸಲಾಗಿದೆ.
ಆತ್ಮೀಯ ಸ್ಪರ್ಧಾರ್ಥಿಗಳೇ, ಏನು ಮಂಜುಶ್ರೀ ವರ್ಸಸ್ ಆಂಧ್ರ ಪ್ರದೇಶ್ ಕೇಸ್ ಏನಿತ್ತು ಅದರ ಅನ್ವಯ ನೇಮಕಾತಿ ಪ್ರಾರಂಭ ಆದ ನಂತರ ಅದಕ್ಕೆ ಆ್ಯಡ್ ಮಾಡ್ತಕ್ಕಂಥದ್ದು ಮತ್ತು ಡಿಲೀಟ್ ಮಾಡ್ತಕ್ಕಂಥದ್ದು, ತಿದ್ದುಪಡಿ ಮಾಡ್ತಕ್ಕಂಥದ್ದು ಯಾವುದು ಕೂಡ ಆಗಲ್ಲ ಎಂಬ ಮಾಹಿತಿಯನ್ನು, ಆದೇಶವನ್ನು ಸುಪ್ರೀಂ ಕೋರ್ಟು ನೀಡಿತ್ತು. ಹಾಗಾಗಿ ಇಲ್ಲಿ ಮುಂದಿನ ಆದೇಶದಲ್ಲಿ ಎಂಬ ಪದವನ್ನು ಬಳಸಿದ್ದು 6% ರಿಸರ್ವೇಷನ್ ಅಂದರೆ ರಿಸರ್ವ್ ಮಾಡಿಡಿ ಎಂಬ ಮಾಹಿತಿಯನ್ನು ತಿಳಿಸಲಾಗಿದೆ. ಇದೊಂದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಹಾಗಾಗಿ ಮತ್ತೆ ಇದು ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಇದೆ ಈ ಒಂದು ಮಾಹಿತಿ. ನೆಕ್ಸ್ಟ್ ಇನ್ನೊಂದೇನೆಂದರೆ ಇಲ್ಲಿ 50%ಗೆ ನೇಮಕಾತಿಯನ್ನು ಮಾಡ್ಕೊಳ್ಳಾಗ್ತಾ ಇದೆ. SC ಸಮುದಾಯಕ್ಕೆ 15 ಮತ್ತು ST ಸಮುದಾಯಕ್ಕೆ 3%ಅನ್ನು ಮಾಡ್ಕೊಳ್ಳಾಗ್ತಾ ಇದೆ. ನೆಕ್ಸ್ಟು ಇಲ್ಲಿ ಒಳ ಮೀಸಲಾತಿ ಅನ್ವಯ ಆಗಿಲ್ಲ. ಇಷ್ಟು ಕ್ಲಿಯರ್ ಆಗಿದೆ ಈ ಒಂದು ಆದೇಶದಲ್ಲಿ. ಅಂದರೆ ನೆಕ್ಸ್ಟು ಮುಂದಿನ 1 ತಿಂಗಳ ಒಳಗಡೆ ಎಲ್ಲರೂ ನೇಮಕಾತಿ ಪ್ರಾರಂಭಿಸಬೇಕು. 56,000 ಹುದ್ದೆಗಳೇನಿದೆ ಈ 56,000 ಹುದ್ದೆಗಳನ್ನು ಪ್ರಾರಂಭಿಸಿ ಎಂಬ ಮಾತನ್ನು ನೀಡಲಾಗಿದೆ. 56,000 ಹುದ್ದೆಗಳಲ್ಲಿ ಸುಮಾರು 40,000 ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಇದೆ. ಹೈದರಾಬಾದ್ ಕರ್ನಾಟಕಕ್ಕೆ ಸುಮಾರು 40,000ರಷ್ಟು ಹುದ್ದೆಗಳು ಕಾಲಾಗ್ತವೆ. ಸುಮಾರು 500ಕ್ಕಿಂತ ಅಧಿಕ ಹುದ್ದೆಗಳು 400+ ಅಥವಾ 500ಕ್ಕಿಂತ ಅಧಿಕ ಹುದ್ದೆಗಳು KS ಹುದ್ದೆಗಳು ಕಾಲಾಗ್ತವೆ. ಅಂದರೆ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳು ಕಾಲಾಗ್ತವೆ. ಗ್ರೂಪ್ A ಮತ್ತು B ಹುದ್ದೆಗಳು ಕಾಲಾಗ್ತವೆ. ನೆಕ್ಸ್ಟ್ ಅದಾದ ನಂತರ ಸುಮಾರು 4,000 ಪೊಲೀಸ್ ಹುದ್ದೆಗಳು, ಸುಮಾರು 5,000 ಮೊದಲ ಹಂತದಲ್ಲಿ PST ಹುದ್ದೆಗಳು. ನೆಕ್ಸ್ಟ್ ಎರಡನೇ ಹಂತದಲ್ಲಿ ಸುಮಾರು 10,800 GPT ಹುದ್ದೆಗಳು, ಹೈದರಾಬಾದ್ ಕರ್ನಾಟಕಕ್ಕೆ 10,800 GPT ಹುದ್ದೆಗಳು ಕಾಲಾಗ್ತವೆ. ನೆಕ್ಸ್ಟು ಮೂರನೇ ಹಂತದಲ್ಲಿ ಅಂದರೆ ಸದ್ಯ ಈ 56,000ದಲ್ಲಿಲ್ಲ, ಮೂರನೇ ಹಂತದಲ್ಲಿ ಪ್ಲಸ್ 4,000 GPT ಹುದ್ದೆಗಳು HK ಭಾಗಕ್ಕೆ, ಹೈದರಾಬಾದ್ ಕರ್ನಾಟಕ ಅಲ್ಲದ ಭಾಗಕ್ಕೆ ಕಾಲಾಗುತ್ತೆ. ಇಷ್ಟೊಂದು ಅಪ್ಡೇಟ್ ಇದೆ. ಇನ್ನೂ ಹಲವಾರು ಇಲಾಖೆಗಳಲ್ಲಿ SDA FDA ಹುದ್ದೆಗಳು ಖಾಲಿ ಇದೆ. ಇನ್ನೂ ಸುಮಾರು ಹುದ್ದೆಗಳು ಕೂಡ PU ಲೆಕ್ಚರ್ಸ್ ಎಲ್ಲ ಹುದ್ದೆಗಳು ಖಾಲಿಗಳಿವೆ. ಸದ್ಯದಲ್ಲಿ ಹೈದರಾಬಾದ್ ಕರ್ನಾಟಕ 40,000 ಹುದ್ದೆಗಳು, SDA FDA ಮತ್ತು ಇತರೆ ಶಿಕ್ಷಣ ಸಂಸ್ಥೆಗಳ ಹುದ್ದೆಗಳು ಖಾಲಾಗುವಂತಹ ಸಾಧ್ಯತೆ ಇದೆ.